ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲು ಆಗ್ರಹಿಸಿ ನಗರದ ಜಯದೇವ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ. ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಗುಮ್ಮನೂರು ಬಸವರಾಜ್ ರವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬರಗಾಲ ಎಂದು ಘೋಷಣೆ ಮಾಡಿದ್ದಾರೆ. ಆದರೆ ರೈತರಿಗಾಗಿ ₹1 ಸಹ ರೈತರ ಖಾತೆಗೆ ಜಮಾ ಆಗದೇ ಇರುವುದು, ಖಾತೆಗೆ ₹2,000 ನೀಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ಭತ್ತ, ಶೇಂಗಾ ಹಾಗೂ ಮೆಕ್ಕೆಜೋಳ ಬೆಳೆಯುವುದಕ್ಕೆ ಸುಮಾರು ₹35,000 ಖರ್ಚು ಬರುತ್ತದೆ. ನಮಗೆ 2,000 ಬದಲು ₹25,000 ನೀಡಬೇಕು. ಹಾಗೆಯೇ ರೈತರ ಸಾಲ ಮನ್ನಾ ಮಾಡಬೇಕು. ಈ ಬರದ ಪರಿಸ್ಥಿತಿಯಲ್ಲಿ ದನ ಕರುಗಳು ಸಾವನ್ನಪ್ಪುವ ಸ್ಥಿತಿಯಲ್ಲಿದ್ದು ಕೂಡಲೇ ಗೋಶಾಲೆಗಳನ್ನು ತೆರೆಯಬೇಕು. ದೆಹಲಿಯಲ್ಲಿ ನಮ್ಮ ರೈತರು ಹೋರಾಟ ಮಾಡುತ್ತಿದ್ದು ಅವರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಿಸುತ್ತಿದ್ದಾರೆ. ಬಂಧಿಸಿದಂತಹ ರೈತರನ್ನು ಕೂಡಲೇ ಬಿಡುಗಡೆಗೊಳಿಸಬೇಕೆಂದು ಈ ವೇಳೆ ತಿಳಿಸಿದರು. ಈ ಪ್ರತಿಭಟನೆಯಲ್ಲಿ ಹಲವಾರು ರೈತರು ಹಾಜರಿದ್ದರು. ವರದಿ ಶಿವಯೋಗಿ ಹಿರೇಮಠ್, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ದಾವಣಗೆರೆ. ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಉದ್ದೇಶ ಯಾಕಂದ್ರೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಿದ್ರು ಕೂಡ ಇದುವರೆಗೂ ರೈತರ ಖಾತೆಗೆ ಬೆಳೆ ಪರಿಹಾರ ಘೋಷಣೆ ಮಾಡಿಲ್ಲ. ಇದುವರೆಗೂ ಒಂದು ಬಿಡುಗಡೆ ಸತಿಗೆ ರೈತರ ಖಾತೆಗೆ ಜಮಾ ಆಗಿಲ್ಲ. ಇವತ್ತು ₹2,000 ಆಗ್ತಾವೆ ಅಂತ ಹೇಳ್ತಾರೆ. ಇವತ್ತು ಭತ್ತ, ಮೆಕ್ಕೆಜೋಳ, ಹತ್ತಿ, ಶೇಂಗಾ ಬೆಳಿಬೇಕೆ ₹35,000 ಖರ್ಚು ಬರ್ತೈತಿ. ಅಂಥ ಸಂದರ್ಭದಲ್ಲಿ ನಮಗೆ ₹2,000 ಬೇಕಾಗಿಲ್ಲ, ನಮಗೆ ₹25,000 ರೈತರ ಖಾತೆಗೆ ಹಾಕಬೇಕು. ಮತ್ತು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಇವತ್ತು ಕುಡಿಯೋಕ್ಕೆ ನೀರಿಲ್ಲ, ಇವತ್ತು ದನ ಕರುಗಳು ಸಾಯ್ತಾ ಇದ್ದಾವೆ. ಇವತ್ತು ಗೋಶಾಲೆಗಳನ್ನು ತೆರಿಬೇಕಂತ ಕೆಲಸ ಮಾಡಬೇಕು. ಇವತ್ತು ರಾಗಿ ಖರೀದಿ ಕೇಂದ್ರದವರಿಗೆ ನಾವು ರಾಗಿ ಬಿಟ್ಟರು ಕೂಡ ಇದುವರೆಗೂ ರಾಗಿ ಹಾಕಿಲ್ಲ, ನಮಗೆ ರೈತರ ಖಾತೆಗೆ ಜಮಾ ಮಾಡಿಲ್ಲ. ಹಂಗಾಗಿ ಇವತ್ತು ಎಲ್ಲ ಉದ್ದೇಶ ಹಲವಾರು ಬೇಡಿಕೆಗಳು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾವೆ. ಇವತ್ತು ನಮ್ಮ ಡೆಲ್ಲಿ ಒಳಗೆ ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ನಮಗೆ ಲಾಠಿ ಚಾರ್ಜ್ ಇರ್ಬೋದು, ಅಜ್ಮೇದಾಳ ತಿಳಿಸೋದಿರ್ಬೋದು, ಮತ್ತು ರೋಡ್ಗಳಿಗೆ ಮುಳ್ಳು ಹಾಕಿ ಮ್ಯಾಟ್ಗಳು ಹಾಕಿ ಇವತ್ತು ರೈತರನ್ನ ಬಂಧಿಸಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಕೂಡಲೇ ಅವ್ರ ಕೇಸ್ಗಳು ರದ್ದು ಮಾಡಬೇಕು. 3 ಕೃಷಿ ಕಾಯ್ದೆಗಳೇನು ಹಿಂಪಡಿಬೇಕು ಅಂತ ಹೇಳಿ ನಾವು ಇವತ್ತು ಹಲವಾರು ಹೋರಾಟಗಳು ಮಾಡ್ಕೊಂತ ಬಂದವೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, BJP ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಇರ್ಬೋದು, ಇವತ್ತು ನಾವು ಅವರಿಗೆ ಓಟ್ ಹಾಕಿ ಗೆಲ್ಲಿಸಿ ಇವತ್ತು ದೊಡ್ಡ ಪಾರ್ಲಿಮೆಂಟ್ಗೆಲ್ಲ ಕುಂದಿರಿಸಿದ್ದೇವೆ, ವಿಧಾನಸೌಧ ಕುಂದಿರಿಸಿದ್ದೇವೆ. ಇವತ್ತು ರೈತರು ಅಂತೇಳಿ ಶಾಲೆಗೆ ಅಂದು ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ದಂತ ಕೆಲಸ ಮಾಡ್ತಿದ್ದಾರೆ. ತಮ್ಮೇ ಇವತ್ತು ಬೀದಿಗಿಳಿ ಅಂತ ಕೆಲಸ ಮಾಡಿದ್ದಾರೆ. ಇವತ್ತು ಕೂಡಲೇ ಇವತ್ತು MP ಚುನಾವಣೆ ಒಳಗೆ ಅವ್ರಿಗೆ ತಕ್ಕ ಪಾಠ ಕಳಿಸ್ತೇವೆ ಅಂತ ಹೇಳಿ ಇಷ್ಟಪಡ್ತಾನೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಗುಮ್ಮನೂರು ಬಸವರಾಜ್ ಅಂತೇಳಿ ಜಿಲ್ಲಾಧ್ಯಕ್ಷ.